ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೈಲಾನ್ ಸಾಬೂದಾನಿ. ಸಖತ್ತಾಗಿರುತ್ತೆ. ಯಾರಾದರೂ ನೆಂಟರು ಅಕಸ್ಮಾತಾಗಿ ಗೊತ್ತಿಲ್ಲದೇನೆ ಬಂದರೂ ಕೂಡ ಫಟಾಫಟ್ ಅಂತ 10 ನಿಮಿಷದಲ್ಲಿ ಸೂಪರಾಗಿ ಈಸಿಯಾಗಿ ಮಾಡ್ಬೋದು. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನನ್ನ ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಕರಗಲಿ, ಆಮೇಲೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಅದನ್ನು ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊಂಬಿಡೋಣ. ಓಕೆ ನೋಡಿ, ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತಗೊಂಬಿಡೋಣ. ಅದೇ ಒಂದು ಬೌಲ್ಗೆ ನಾನು 1 ಗ್ಲಾಸಷ್ಟು ಸಾಬೂದಾನಿ ಇರುತ್ತಲ್ಲ, ಅದನ್ನು ನಾನು ಇಲ್ಲಿ ನೈಲಾನ್ ಸಾಬೂದಾನಿ ತೊಗೊಂಡಿದ್ದೀನಿ. ಅದನ್ನು ನಾನು ಇದರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಯಾವುದೇ ರೀತಿ ನೆನೆಸೋದು ಬೇಡ. ಜಸ್ಟ್ ನೋಡಿ, ತುಪ್ಪದಲ್ಲಿ 5 ನಿಮಿಷ ಈ ರೀತಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಅದು, ಈಗ ಎಳ್ಳು ಎಲ್ಲ ಉರಿಬೇಕಾದ್ರೆ ಯಾವ ರೀತಿ ಚಟಪಟ ಅನ್ನುತ್ತೆ ನೋಡಿ, ಇದು ಕೂಡ ಅಷ್ಟೇ ಚಟಪಟ ಅಂತ ಸಿಡಿಯುತ್ತೆ ನೋಡಿ. 5 ನಿಮಿಷ ಕರೆಕ್ಟಾಗಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ. ಆಲ್ಮೋಸ್ಟ್ ಈಗ ಎಲ್ಲ ಸಾಬೂದಾನಿ ಈಗ ಫ್ರೈ ಆಗಿದೆ. ನಾನು ಯಾವ ಗ್ಲಾಸಿಂದ ನಾನು 1 ಗ್ಲಾಸಷ್ಟು ನಾನು ಸಾಬೂದಾನಿ ತೊಗೊಂಡಿದ್ನೋ ಅದೇ ಗ್ಲಾಸಿಂದ ನಾನು ಇದಕ್ಕೆ 5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಅಂದರೆ ಮಾಮೂಲಿ ತಣ್ಣೀರಿದು, ಬಿಸಿ ನೀರಲ್ಲ, ತಣ್ಣೀರೇ. 5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಕರೆಕ್ಟ್ ಆಗುತ್ತೆ, ಜಾಸ್ತಿ ಆಗೋಲ್ಲ. 1 ಗ್ಲಾಸ್ಗೆ 5 ಗ್ಲಾಸ್ ಖಂಡಿತ ಇಲ್ಲ, ಕರೆಕ್ಟ್ ಆಗುತ್ತೆ. ಯಾಕೆಂದರೆ ಅದು ಬೇಯಬೇಕಲ್ಲ, ಹಾಗಾಗಿ ಒಂದು 5 ನಿಮಿಷ ಇದು ಆದರೆ ಸಾಕು ನೋಡಿ. ಕರೆಕ್ಟಾಗಿದೆ, ಚೆನ್ನಾಗಿ ಕುದ್ದಿದೆ. ಇವಾಗ ನೋಡಿ, 1 ಗ್ಲಾಸ್ಗೆ ನಾನು 1.5 ಗ್ಲಾಸಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಅದು ಕೂಡ ಜಾಸ್ತಿ ಆಗೋಲ್ಲ, ಕರೆಕ್ಟಾಗುತ್ತೆ. ಯಾಕಂದರೆ ನೀರು 5 ಗ್ಲಾಸ್ ಹಾಕಿರೋದ್ರಿಂದ ನೆಕ್ಸ್ಟ್ 3 ಗ್ಲಾಸ್ ಹಾಲು ಕೂಡ ಹಾಕೋದ್ರಿಂದ ಇದು ಕರೆಕ್ಟ್ ಆದಂಥ ಸ್ವೀಟ್ ಕರೆಕ್ಟ್ ಆಗುತ್ತೆ, ಹೆವಿ ಆಗೋದಿಲ್ಲ. ಓಕೆ ನೋಡಿ, ಸ್ವಲ್ಪ ಇದು ಕರಗಲಿ. ಓಕೆ ನೋಡಿ, ಇವಾಗ ಇದು ಕರಗಿದ್ದಾಗಿದೆ. ಇವಾಗ ನಾನು ಸ್ವಲ್ಪ ಫುಡ್ ಕಲರ್ ಮಿಕ್ಸ್ ಮಾಡಿ ನಾನು ಹಾಲು ಹಾಕ್ತಾಯಿದ್ದೀನಿ. ಅಂದರೆ 3 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ. ಫಸ್ಟ್ 1 ಗ್ಲಾಸ್ ಹಾಕಿದ್ದೀನಿ, ಇವಾಗ 1 ಗ್ಲಾಸು. ನೆಕ್ಸ್ಟ್ ಸ್ವಲ್ಪ ಇದು ಸ್ಟಿರ್ ಆಗಲಿ, ಇನ್ನೊಂದು ಗ್ಲಾಸ್ ಹಾಕ್ತೀನಿ. ಓಕೆ ನೋಡಿ, ಇವಾಗ 2 ಗ್ಲಾಸ್ ಹಾಲು ಹಾಕಿದ್ದಾಗಿದೆ. ಇವಾಗ ಇನ್ನೊಂದು ಗ್ಲಾಸ್ ಹಾಕಿ ಮಿಕ್ಸ್ ಮಾಡೋಣ. ಇದೆಲ್ಲ ಹಾಕಿದ ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಕುದ್ರೆ ಸಾಕು. ಓಕೆ, ಕೊನೆಯದಾಗಿ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಿದ್ದೀನಿ. 5 ನಿಮಿಷ ಕುದಿಸಿದ್ರೆ ಕರೆಕ್ಟಾಗುತ್ತೆ. ಇದು ಕರೆಕ್ಟಾಗಿ ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ಇದು ನೀರಂತ ಏನು ಭಾವಿಸಬೇಡಿ. ಸ್ವಲ್ಪ ಒಂದು 10-15 ನಿಮಿಷ ಬಿಟ್ಬಿಟ್ರೆ ಅದು ಗಟ್ಟಿಯಾಗಿ ಹೋಗುತ್ತೆ. ಅಕಸ್ಮಾತ್ ಗಟ್ಟಿಯಾದರೆ ಏನು ಪರವಾಗಿಲ್ಲ. ಹಾಲು ಜಾಸ್ತಿ ಇದ್ದರೆ ಹಾಲು ಬಿಸಿ ಮಾಡ್ಕೊಂಡು ಹಾಕಿ. ನೀರಿದೆಯಾ, ಓಕೆ, ನೀರನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ನೀರನ್ನು ಸೇರಿಸಿ ನೀವು ಸ್ಟಿರ್ ಮಾಡಿದರೆ ಆ ರೀತಿ ಇದೇ ರೀತಿ ಆಗುತ್ತೆ. ಅಯ್ಯೋ, ಹಾಲೇ ಹಾಕಬೇಕಾ? ಖಂಡಿತವಾಗ್ಲೂ ಇಲ್ಲ, ನೀರು ಹಾಕಿದರೂ ಕೂಡ ನಡೆಯುತ್ತೆ. ಹಾಲು ಹಾಕಿದರೆ ಸ್ವಲ್ಪ ಜಾಸ್ತಿ ಟೇಸ್ಟಿ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಓಕೆ ನೋಡಿ, ಒಂದು 5 ನಿಮಿಷ ಚೆನ್ನಾಗಿ ಕುದ್ಮೇಲೆ ಸರ್ವ್ ಮಾಡಿ ತಿಂತಾಯಿದ್ರೆ ಓ ಮೈ ಗಾಡ್, ಈ ಚಳಿಗೆ ಸಖತ್ತಾಗಿರುತ್ತೆ. ಪೂರಿ ಜೊತೆ ಕೂಡ ಸೂಪರಾಗಿರುತ್ತೆ. ಅಕಸ್ಮಾತ್ ಗೊತ್ತಿಲ್ಲದೇ ಯಾರಾದರೂ ನೆಂಟರು ಸಡನ್ನಾಗಿ ಬಂದರೆ ನೆನೆ ಹಾಕೋದು ಹಾಗೆ ಏನು ಬೇಡ, ಜಸ್ಟ್ 15 ನಿಮಿಷದಲ್ಲಿ ಸೂಪರ್ ಆದಂತಹ ಸಾಬೂದಾನಿ ರೆಡಿಯಾಗುತ್ತೆ. ಓಕೆ, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ನಿಮ್ಮ ವೈಬ್ಗೆ ಕನೆಕ್ಟ್ ಆದಮೇಲೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.